ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಬರೆದಂಥ ಈ ಗಂಗಾ ಪ್ರಹಸ ಅಂದರೆ ಸಂಪಾದನೆ ಮಾಡಿದಂಥ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ನಮ್ಮ ಈ ಹೇ ಸೀತಾರಾಮ್ ವಾಹಿನಿ ಮುಖಾಂತರ ವಾಚನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳ್ಯ ಜೀವದ ಗೆಳೆಯರು, ಅದರಂತೆ ಬೈಲುಂಗಲದಲ್ಲಿ ಲಗಳರ ಮನೆತನ, ಅದು ದೊಡ್ಡ ಮನೆತನ. ಅದರಲ್ಲಿ ಈರಣ್ಣ, ಇರುಪಾಕ್ಷಿ, ಬಸವಂತ 3 ಮಂದಿ ಅಣ್ಣ ತಮ್ಮರು. ದೊಡ್ಡ ಮನೆತನ ಅಂದ ಕೂಡಲೇ ಈರಣ್ಣನ ಮುಂದಾಳತ್ವದಲ್ಲಿ ಎಲ್ಲ ಮನೆ ನಡೀತಿದ್ರಿ. ತಮ್ಮಗಳನ್ನ ಬಹಳ ಪ್ರೀತಿಯಿಂದ ಬೆಳೆಸಿರ್ತಾನೆ. ಇರುಪಕ್ಷಿ ಬಸವಂತ ಬರ್ಯಪ್ಪ ತಮ್ಮಗಳಿರ ಎಲ್ಲಿದ್ರ ಲಘು ಬರ್ಯೋ ಅಣ್ಣು ಧ್ವನಿ ಕೇಳಿದ ಕೂಡಲೇ ಇಬ್ಬರು ಅಂತಮ್ಮ, ಯಾಕಪ್ಪ ಎನ್ನ ನೀನ ನಮ್ಮನ ಕರೆಸಿದಿ, ಯಾಕಪ್ಪ ಎನ್ನ ನೀನ ನಮ್ಮನ ಕರೆಸಿದಿ, ಕರೆಸಿದ ಕಾರಣೇನೋ ಅಂದ ಕೂಡಲೇ 6 ಎತ್ತ 3 ಎಮ್ಮೆ ಮಣಿಯಾಗ ಕಟ್ಟಿದಾವ, 6 ಎತ್ತ 3 ಎಮ್ಮೆ ಮಣಿಯಾಗ ಕಟ್ಟಿದಾವ, ಅವನಾರ ಬಿಡಬರ್ಯೋ ಅಂದ ಕೂಡಲೇ ಅಣ್ಣ ಊರಾಗ ಜಾತರಿ ಕಾದಾಟ ನಡೆದೈತಿ, ಊರಾಗ ಜಾತರಿ ಕಾದಾಟ ನಡೆದೈತಿ, ನೋಡಾಕ ಹೋಗ್ತೀವೋ. ಹಿಂಗೆ ಅಣ್ಣ ತಮ್ಮ ಒಂದು ಮಾತಾಡುವಾಗ, ಅಣ್ಣ ಊರಾಗ ಜಾತ್ರೆ ನಡೆದೈತಿ, ನಾವು ಜಾತ್ರೆ ನೋಡಕ್ಕೆ ಹೋಗೋರು, ಇಲ್ಲಪ್ಪ ಹಿಂಗೆ ಅನ್ನಬೇಡ್ರಿ, ನಮ್ಮ ದೊಡ್ಡ ಮಣಿತನ ಊರಾಗ ನೋಡು ಜಾತ್ರೆ ನಡೀತಿ ಅದನ್ನು ಮಾಡಿರಿ, ಮನ್ಯಾಗ 6 ಎತ್ತ 3 ಎಮ್ಮೆ ಅದಾವು ಕಟ್ಟಿದಾವು, ಅವಕ್ಕೆಲ್ಲ ಮೇವು ಅವಕ್ಕೇನು ಬೇಕೆಲ್ಲ ಮಾಡ್ಬೇಕಾಕತಿ, ಹೆಂಡಿಗಾಸ ಮಾಡಬೇಕು, ಮಾಡ್ಕೊಂಡು ಹೋಗ್ರಿ ಬೇಡ ಅಂದಲ್ಲ. ಯಾಕಂದ್ರೆ ನಾನಾದರೂ ಬಳ್ಳಾರಿಗೆ ವ್ಯಾಪಾರಕ್ಕೆ ಹೋಗ್ಬೇಕಾಗೈತಿ. ಹಿಂಗೆ ಆತ ನೀನು ವ್ಯಾಪಾರಕ್ಕೆ ಹೋಗೋದಾರ ಹೋಗಪ್ಪ, ಮತ್ತು ನಮ್ಮ ಅತ್ತಿಗೆ ಗಂಗವ್ಗೆ ಹಾಗೆ ಸ್ವಲ್ಪ ನೀನು ಬುದ್ಧಿ ರೀತಿ ಹೇಳಿ ಹೋಗ್ಬೇಕಂದ್ರೆ ನಾವು ಸಣ್ಣವ್ರು ಅಕ್ಕವಿ ಹೇಳಕ್ಕೆ ಬರೋಂಗಿಲ್ಲ. ಆಗಲಿಪ್ಪ ತಮ್ಮಗೂಡ ನೀವೇನು ಕಾಳಜಿ ಮಾಡಬೇಡ್ರಿ, ನಾನಾದರೂ ಈಗಲೇ ಆಕೆನ ಕರೆಸಿ ನಾನು ಬುದ್ಧಿ ರೀತಿ ಹೋಗ್ತೀನಿ ನಿಮ್ಮ ಅತ್ತಿಗೆ. ಆಗಿಲ್ಲ ನಾವಿಲ್ಲೇ ಹೋಗಿ ಬರ್ತವಣ್ಣ. ಹೋಗಿ ಬರ್ರಿ ತಮ್ಮಗೂಡ್ರೆ. ಏನೇ ಪ್ರಾಣಕಾಂತ ಅನ್ನುವಂಥ ಭಾವದಿಂದ ಗಂಗಾ ಮನೆಯ ಒಳಗೇ ಅವಳು ಮುದುಡಿಕೊಂಡು ಇದ್ದರೂ ಕೂಡ ಗಂಡು ಮಕ್ಕಳು ಇರುವಾಗ ಹೆಣ್ಣುಮಕ್ಕಳು ಯಾವಾಗಲೂ ತಮ್ಮ ಒಂದು ಪರದೆಯೊಳಗೆ ಒಂದು ಮರ್ಯಾದೆಯೊಳಗಿರುವಂಥ ಒಂದು ಸಂಪ್ರದಾಯ ನಮ್ಮದು. ಹಾಗೆ ಗಂಡನ ಮಾತನ್ನು ಕೇಳ್ತಾಳೆ. ಏನೇ ಗಂಗಾ ಇತ್ತ ಕಡೆಗೆ ಬರುವಂಥವಳಾಗು ಮಾತನ್ನು ಕೇಳಿ ಹಾಗೆ ಸೌಮ್ಯ ಭಾವದಿಂದ ಮೇಲ್ನಡಿಗೆಯಲ್ಲಿ ಗಂಗಾ, ಆಗಲಿ ಪ್ರಾಣಕಾಂತ, ನಾನಾದರೂ ಹೊರಗಡೆ ಬರುತ್ತೇನೆ, ಕೇಳುವಂಥವರಾಗ್ರಿ. ಏನೇ ಪ್ರಾಣಕಾಂತೆ ಅದೇನೆಂಬುದನ್ನು ಹೇಳು, ನಿಮ್ಮ ಮಾತು ಕೇಳಿ ಆನಂದ ಮಾನಂದ ಮನಕಿ ದಿನ, ಆನಂದ ಮಾನಂದ ಮನಕಿ ದಿನ, ಮನಕಾನಂದ ಮನಕಾನಂದ ಬಂದೇನಿ ಸಡಗರದಿಂದನ, ಆನಂದ ಮಾನಂದ ಮನಕಿ ದಿನ, ಮನಕಾನಂದ ಮನಕಾನಂದ ಸಡಗರದಿಂದ ಬಂದೇನು ನಾನಾ. ಪ್ರಿಯ, ಯಾಕೆ ನನ್ನ ಕರೆಸಿದ್ರಿ? ಅದಕ್ಕಾಗಿ ನಾನಾದರೂ ತಮ್ಮ ಹತ್ತಿರ ಬಂದಿದ್ದೀನಿ. ಕರೆಸಿದ ಕಾರಣ ಏನು ಹೇಳ್ರಿ ಏನು ಹೇಳ್ಬೇಕಂತ ಹೇಳಿಬಿಟ್ರೆ ನನ್ನ ನೋಡಿಕೊಂಡು ನಾನು ಹೇಳೋದನ್ನು ಮರೆತು ಹೋಗ್ಬಿಡ್ತು. ಏನು ಮಾತಾಡ್ತಾರೆ ನೀವು? ಕರೆಸಿದ ಕಾರಣೇನೋ ಕಾಂತ, ಹರುಷದಿಂದಲಿ ಬಂದೇನೋ ಪ್ರಿಯ ನಾನ, ಕರೆಸಿದ ಕಾರಣೇನೋ ಕಾಂತ, ಹರುಷದಿಂದಲಿ ಬಂದೇನೋ ಪ್ರಿಯ ನಾನ, ಪ್ರಿಯ ನಿಮಗೆ ಮುಗಿವೆ ಕೈಯ, ಪ್ರಿಯ ನಿಮಗೆ ಮುಗಿವೆ ಕೈಯ, ಕರೆಸಿದ ಕಾರಣೇನೋ ಕಾಂತ, ಹರುಷದಿಂದಲಿ ಬಂದೇನೋ ಪ್ರಿಯ ನಾನ, ಎಳೆ ಬಾಳಿಯೋಳು ಸುಳಿದಾಡುವ, ಎಳೆ ಬಾಳಿಯೋಳು
ಸುಳಿದಾಡುವ ಕರಸಿದ ಕಾರನೇನು ಕಾಂತ ಹರುಷದಿಂದಲಿ ಬಂದೇನು ಪ್ರಿಯನಾನ ನಾಥ ನಿಮ್ಮ ಪಾದಕ್ಕೆ ವಂದಿಸಿ ನಿಲ್ಲುವೆನ ನಾಥ ನಿಮ್ಮ ಚರಣಕ್ಕೆ ಎರಗಿ ಬೇಡುವೆನ ಕರಸಿದ ಕಾರ ಏನು ಕಾಂತ ಹರುಷದಿಂದಲಿ ಬಂದೇನೋ ಪ್ರಿಯನಾನ ಗಿಳಿಗೋಗಿಲೆ ತರ ಹಾಡುವೆನ ಗಿಳಿ ಕೋಗಿಲೆ ತರ ಹಾಡುವೆನ ಕರಸಿದ ಕಾರಣ ಏನು ಕಾಂತ ಹರುಷದಿಂದಲಿ ಬಂದೇನು ಪ್ರಿಯನಾನ ನವಿಲಂದದಿ ನಲಿಯುವೆನು ನವಿಲಂದದಿ ಕುಣಿದಾಡುವೆನ ನರಸಿದ ಕಾರಣೇನು ಕಾಂತ ಹರುಷದಿಂದಲಿ ಬಂದೇನೋ ಪ್ರಿಯನಾನ ಹಕ್ಕಿಯಂತೆ ಮನದಳು ಹಾರಾಡಿ ಹಕ್ಕಿಯಂತೆ ಮನದಳು ಹಾರಾಡಿ ನಿನ್ನ ಬಳಿಯಲ್ಲಿ ಬಂದೆ ನಾನು ಪರನಾಥ ಕರಸಿದ ಕಾರಣ ಏನು ಕಾಂತ ಹರುಷದಿಂದಲಿ ಬಂದೇನೋ ಪ್ರಿಯನಾನ ಬಾಳ ಸಂಗಾತಿ ನೀನು ನನ್ನ ಜೀವನದಿ ಬಾಳ ಸಂಗಾತಿ ನೀನು ನನ್ನ ಜೀವನದಿ ಕರೆದು ಪ್ರೀತಿಯಿಂದಲೇ ನನ್ನ ನಡೆಸು ನೀ ಬಾ ಕರಸಿದ ಕಾರಣ ಏನು ಕಾಂತ ಹರುಷದಿಂದಲಿ ಬಂದೇನೋ ಪ್ರಿಯನಾನ ಪತಿರಾಯ ನಿನ್ನಲು ಮೇ ಬೇಡುವೇನು ಮುದದಿಂದ ಪತಿರಾಯ ನಿನ್ನಲು ಮೇಯ ಬೇಡುವೇನು ಅನುದಿನ ಕರಸಿದ ಕಾರಣೇನು ಕಾಂತ ಹರುಷದಿಂದಲಿ ಬಂದೇನೋ ಪ್ರಿಯನಾನ ಪ್ರಾಣಕಾಂತ ನಿಮ್ಮ ಮಾತನ್ನು ಕೇಳಿದ ಕ್ಷಣ ನನ್ನ ಮನಕ್ಕೆ ಬಹಳ ಆನಂದದಿಂದ ನಾನು ತಮ್ಮ ಬಳಿಯಲ್ಲೇ ಬಂದಿರುವೆನು ಏನೆಂಬುದನ್ನು ನನಗೆ ತಾವು ಹೇಳುವಂಥವರಾಗಿರಿ. ಹಾ ಗಂಗಾ, ನಿನ್ನ ಮಾತು ಕೇಳಿ ನನ್ನ ಮನಕ್ಕೂ ಹಂಡೆ ಹಾಲು ಕೊಡೋಷ್ಟು ಆನಂದ ಆಯ್ತು ನೋಡು. ಇದ್ರೆ ನಿನ್ನಂಥ ಸತಿ ಇರಬೇಕು. ನನಗಂತೂ ನಿನ್ನನ್ನು ನೋಡ್ಕೊಂತ ನಿಡ್ಬೇಕಂತಂದಾದರೆ ಹೋಗಬೇಕಾದದ್ದು ಬಳ್ಳಾರಿ ವ್ಯಾಪಾರಕ್ಕೆ. ಅದಕ್ಕಾಗಿ ನಿನ್ನ ಒಂದು ಎರಡು ಮಾತು ಹೇಳಿ ಹೋಗ್ಬೇಕಂತೇಳಿ ಕರೆಸಿದ್ದೀನಿ. ಹಾಗಾದರೆ ಅದೇನನ್ನೋದನ್ನು ತಾವು ಹೇಳ್ರಿ. ಏನಿಲ್ಲ, ನಾವಿಲ್ಲಿ ಹಿಂಗೆ ರಸ್ತಾದಾಗ ಹಿಂಗೆ ನಿಂತ್ಕೊಂಡು ಹೇಳಕ್ಕೆ ಬರೋದಿಲ್ಲ. ಮನೆಗೆ ಹೋಗೋಣ, ಅಲ್ಲೇ ಮಾತಾಡೋಣ. ನಡಿಯ ಮನೆಗೆ ತಡವು ಯಾಕೆ, ನಡಿಯ ಮನೆಗೆ ತಡವು ಯಾಕೆ, ಬಳ್ಳಾರಿ ಸೀಮೆಯಿಂದ ಪತ್ರ ಬಂದೈತೆ. ಹೋಗ್ತೇನೆ ವ್ಯಾಪಾರಕ್ಕೆ ಕೇಳ, ಮುತ್ತು ರತ್ನ ಮಾಣಿಕ್ಯ ತರಲಾಕ, ಕರಿ ಮಾಡುವುದಕ್ಕೆ ಬೆಳ್ಳಿ ಬಂಗಾರ, ನಮ್ಮ ಮನೆತಾನ ಉದ್ಧಾರ ಮಾಡುವುದಕ್ಕೆ. ದೇಶದೋಳು ವಾಸುಲ ಬಸವಣ್ಣ ಮನೆದೇವರು ದಯದಿಂದ. ನಡಿ ಹೋಗೂನು ನಾವು ಮನೆಯೊಳಗೆ, ಹೇಳತೇನೆ ಕರೆ ಒಂದು ಮಾತ. ಹಾಗಾದರೆ ಬರ್ರಿ, ಹೊರಗಡೆ ನಿಂತು ಮಾತಾಡೋದು ಬೇಡ, ಒಳಗನ ಮಾತಾಡೋನು. ಮನೆಯೊಳಗೆ ಬರ್ರಿ ಪ್ರಾಣಕಾಂತ. ಆಗಲಿ ನೋಡು ಪ್ರಾಣಕಾಂತೆ, ನಾನು ಹೇಳೋ ಮಾತನ್ನು ಕೇಳುವೆ, ಚಿತ್ತಗೊಟ್ಟ ಕೇಳು. ನನಗೆ ನಿನ್ನ ನೋಡಿದ್ರೆ ಭಾಳ ಆನಂದ ಆಗ್ತೈತಿ. ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೂ ಇಲ್ಲ, ಆದರೂ ಹೋಗಬೇಕಾಗೈತಿ. ನನಗಾದರೂ ಹಂಗಾಗೈತಿ ರೀ ಪ್ರಾಣಕಾಂತ. ಆ ಅಗಣಿತ ನಕ್ಷತ್ರಗಳ ಸಮೂಹದಲ್ಲಿ ಚಂದ್ರನು ಉದಯಿಸಿ ಪ್ರಶಾಂತವಾದಂಥ ಬೆಳಕನ್ನು ಈ ಭೂಮಿಗೆ ಚೆಲ್ಲಿದಾಗ ಎಷ್ಟು ಚಂದ ಕಾಣಿಸ್ತೈತಿ ಅಂತಂದರೆ, ಅದು ನಿಮ್ಮ ಹಂಗನೆ ನಾವು ಲಗಳೇರ ಮಣಿತನದೊಳಗೆ ನೀವು ಚಂದ್ರನಂಗದ್ರಿ. ನಿನ್ನ ಮಾತು ಕೇಳಿದಂತಂದ್ರೆ ನನಗೆ ಅದು ಅಮೃತ ಕೊಡ್ದಂಗೆ ಆಗ್ತೈತಿ, ಭಾಳ ಆನಂದ ಆಗ್ತೈತಿ. ನಿಮ್ಮ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ನನ್ನ ಮುಂದೆ ಹೇಳುವಂಥವರಾಗಿ ಪ್ರಾಣಕಾಂತ. ಹೇ ಪ್ರಾಣಸಖಿಯೇ,
ನನಗಾದರೂ ಇಂದು ಬಳ್ಳಾರಿಯಿಂದ ಪತ್ರ ಬಂದಿದೆ ಅಂತ ಹೇಳಿದ್ದೇನಲ್ಲ ಪ್ರಾಣಕಾಂತ, ಪತ್ರ ಬಂದದ ರೀ. ಪತ್ರ ಅಂತಂದ್ರೆ ಎಷ್ಟು ಸಂತೋಷ ಆಕೈತೆ ನೋಡ್ರಿ. ಯಾವುದೇ ಆಗಲಿ ಪತ್ರದ ಮಜಕೂರ ಏನೆಂಬುದನ್ನು ನನಗಾದರೂ ಚಂದವಾಗಿ ಹೇಳ್ರಿ. ಏನ ಪ್ರಾಣಕಾಸಕ್ಕೆ ಗಂಗಾ, ಮುತ್ತು ಮಾಣಿಕ್ಯದ ವ್ಯಾಪಾರ ಭಾಳ ತೇಜಿ ಐತೆ ಅಂತೇಳಿ ಬಳ್ಳಾರಿಯಿಂದ ದಂಡಶೆಟ್ಟಿ ಸಾಹುಕಾರ ಈ ಪತ್ರ ಬರ್ತಾರೆ ನೋಡು. ನಾನಾದರೂ ವ್ಯಾಪಾರಕ್ಕೆ ಹೋಗ್ಬೇಕಂತೆಲ್ಲ ತಯಾರಿ ಮಾಡಿದ್ದೀನಿ ಗಂಗಾ. ಹೀಗೆ ನೀವು ವ್ಯಾಪಾರಕ್ಕೆ ಹೋಗಬೇಕನ್ರಿ? ಹೌದು, ಹೋಗಬೇಕು. ನೋಡೋಣ, ನನಗಾದರೂ ದಾರಿಯೊಳಗೆ ಹಸಿವಾದರೂ ಬುತ್ತಿ ಆ ಕಡೆ ಈ ಕಡೆ ತಿನ್ನಕ್ಕೆ ಮನಸ್ಸು ಬರೋಂಗಿಲ್ಲ. ಮುನ್ನೇನು ಕೈಯಾರೆ ನನಗೆ ಬುತ್ತಿ ಕಟ್ತಿ, ಅದು ನನಗೆ ಅಮೃತ ನೋಡು. ಬುತ್ತಿ ಕಟ್ಟ ಗಂಗಾ ನೀನ ತಡ ಮಾಡೋದು ಯಾಕೆ, ಹೋಗ್ತೀನಿ ವ್ಯಾಪಾರಕ್ಕೆ ಕೆಳಗಂಗಾ ನೀನ. ಬುತ್ತಿ ಕಟ್ಟ ಗಂಗಾ ನೀನ ತಡ ಮಾಡೋದು ಯಾಕೆ, ಹೋಗ್ತೀನಿ ವ್ಯಾಪಾರಕ್ಕೆ ಕೆಳಗಂಗಾ ನೀನ. ಬಳ್ಳಾರಿ ಸಾಹುಕಾರ ಬರದಾನ ಪತ್ರ, ಬಳ್ಳಾರಿ ಸಾಹುಕಾರ ಬರದಾನ ಪತ್ರವ, ಮುತ್ತು ಮಾಣಿಕ್ಯ ವ್ಯಾಪಾರ ತೇಜಿ ಅಂತ. ಬುತ್ತಿ ಕಟ್ಟ ಗಂಗಾ ನೀನ ತಡ ಮಾಡೋದು ಯಾಕೆ, ಹೋಗ್ತೀನಿ ವ್ಯಾಪಾರಕ್ಕೆ ಕೆಳಗಂಗಾ ನೀನ. ವ್ಯಾಪಾರಕ್ಕೆ ಹೋಗುವಾಗ ಅಡ್ಡ ಬರಬೇಡ ನೀನ, ವ್ಯಾಪಾರಕ್ಕೆ ಹೋಗುವಾಗ ಅಡ್ಡ ಬರಬೇಡ ನೀನ. ಗಾಳಿ ಬಿಟ್ಟಾಗ ತೂರಿ ಕೊಳ್ಳವ ಮನುಜಾನ, ಬುತ್ತಿ ಕಟ್ಟ ಗಂಗಾ ನೀನ ತಡ ಮಾಡೋದು ಯಾಕೆ, ಹೋಗ್ತೀನಿ ವ್ಯಾಪಾರಕ್ಕೆ ಕೆಳಗಂಗಾ ನೀನ. ಬುತ್ತಿ ಕಟ್ಟ ನೀನು, ಬುತ್ತಿ ಕಟ್ಟ ಗಂಗಾ ನೀನ ತಡ ಮಾಡೋದು ಯಾಕೆ, ಹೋಗ್ತೀನಿ ವ್ಯಾಪಾರಕ್ಕೆ ಕೆಳಗಂಗಾ ನೀನ. ಹಾಂ, ನೋಡು ಗಂಗಾ, ನಾನಾದರೂ ವ್ಯಾಪಾರಕ್ಕೆ ಹೋಗಬೇಕು. ಅದಕ್ಕಾಗಿ ನೀನು ಬುತ್ತಿ ಕಟ್ಟಿಕೊಟ್ಟೆ ಅಂತಂದ್ರೆ ಅದು ನನಗೆ ಅಮೃತ ನೋಡು. ಹಾಗಾದರೆ ಪ್ರಾಣಕಾಂತ, ನಿಮಗೆ ನಾನಾದರೂ ಬಹಳ ಪ್ರೀತಿಯಿಂದ ಬುತ್ತಿ ಕಟ್ತೀನಿ. ನಾನು ಹೇಳುವಂಥ ಮಾತು ಕೇಳ್ರಿ. ಆಗಲಿ ಹೇಳಿ ನನ್ನ ಅರಗಿನಿ, ಏನು ಹೇಳ್ತೀನಿ ನಮ್ಮ ಮಾತಕ್ಕೆ ನನಗೆ ಅದನ್ನು ನನಗೆ ನೀತಿ ಅಂತಂದರೆ ಹಂಡೆ ಹಾಲು ಕೊಡ್ದಂಗೆ ಹೇಳಿಲ್ಲ. ಹಾಗಾದರೆ ನಾ ಹೇಳೋ ಮಾತು ಕೇಳ್ಕೊಡ್ರಿ. ನನ್ನ ಮಾತು ಕೇಳರಿ ಪ್ರಾಣಕಾಂತ, ಪ್ರಾಣಕಾಂತ, ವ್ಯಾಪಾರಕ್ಕೆ ಹೋಗಬೇಡ್ರಿ ಇವತ್ತ. ನಮ್ಮ ಮನೆಯಾಗ ಏನೂ ಕಡಿಮೆ ಇಲ್ಲ, ದೇವರು ಕೊಟ್ಟಾನು ನಮಗೇನೆಲ್ಲ. ವ್ಯಾಪಾರಕ್ಕೆ ಹೋಗಬೇಡ್ರಿ ಇವತ್ತ. ಇರ್ಪಕ್ಷಿ ಬಸವಂತ ಕೇಳುವುದಿಲ್ಲರಿ ಎನ್ನ ಮಾತ, ನನ್ನ ಮೈದೂನರು ಕೇಳುವುದಿಲ್ಲ ಎನ್ನ ಮಾತ. ಅವರೇನು ಸಣ್ಣವರು ಅರು ಎಲ್ಲೋ ಕಾಂತ, ನನ್ನ ಮಾತು ಕೇಳುವುದಿಲ್ಲ ಕಾಂತ. ವ್ಯಾಪಾರಕ್ಕೆ ಹೋಗಬೇಡ್ರಿ ಇವತ್ತ. ನನ್ನ ಮಾತು ಕೇಳರಿ ಪ್ರಾಣಕಾಂತ, ವ್ಯಾಪಾರಕ್ಕೆ ಹೋಗಬೇಡ್ರಿ ನೀವು ಇವತ್ತ. ಪ್ರಾಣಕಾಂತ, ನಿಮ್ಮ ಮಾತು ಕರೆಯದ ರೀ. ನನಗೆ ಯಾಕೋ ನೀವು ವ್ಯಾಪಾರಕ್ಕೆ ಹೋಗೋದು ಇವತ್ತು ಬ್ಯಾಡ್ ಅನ್ಸಾಕತ್ತೈತೆ ರೀ. ಹಂಗೆ ಮಾತಾಡಬಾರ್ದು. ಯಾಕಂತಂದ್ರೆ ಆಗೋ ಕೆಲಸ ಆಗೋದ್ರೊಳಗೆ ಅಡ್ಡ ಬರಬಾರ್ದು. ಇವತ್ತು ನಾನು ಹೋಗ್ಬೇಕಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನೀನು ಹೇಳಕ್ಕೆ ಹೋಗಬೇಡ, ನಾನು ಹೋಗಲೇಬೇಕಾಗ್ಯದ. ಏನಕ್ಕಂತ ತಾವು ಹೋಗಲೇಬೇಕೇನ್ರಿ. ಮತ್ತು ಹೋಗಲಿಲ್ಲ ಅಂದ್ರೆ ಹೆಂಗೆ ನೋಡು, ನೀನು ತಿಳಿದಕ್ಕೆದಿ. ಯಾಕಂದ್ರೆ ಈಗ ವ್ಯಾಪಾರಕ್ಕೆ ತೇಜಿ ಅಂತೇಳಿ ಪತ್ರ ಬರ್ತಾರೋ. ನಾನಂತೂ ಬಳ್ಳಾರಿಗೆ ಹೋಗಬೇಕು. ಮತ್ತೇನಾದರೂ ನಿನಗೆ ಸಂಶಯ ಇದ್ದರೆ ಏನಾದ್ರು ಬೇಕಾದ್ರೆ ನನ್ನ ಮುಂದೆ ಹೇಳುವಂಥ ಆಳುಗಳು. ಹಾಗಾದರೆ ಪ್ರಾಣಕಾಂತ ಹೇಳುತ್ತೇನೆ, ಕೇಳ್ರಿ.